ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ರಿಲೇಟೆಡ್ ಕಂಟೆಂಟ್ ಅನ್ನ ಕೊಡ್ತಿದ್ದೀನಿ ಅಂತ ಅಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ನಮಗೆ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮಗೆ. ಸೊ ನಿಮಗೆ ಒನ್ಸ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ರಿಸಲ್ಟ್ ಬಗ್ಗೆ ಈಗಾಗಲೇ ನಮ್ಮ ಒಂದು ಚಾನಲ್ ಅಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀವಿ. ನಿಮಗೆ ರಿಸಲ್ಟ್ ಈಗಾಗಲೇ ಬರಬೇಕಾಗಿತ್ತು, ಕೆಲವೊಂದಿಷ್ಟು ಕಾರಣಾಂತರಗಳಿಂದ ರಿಸಲ್ಟ್ ಆದ್ರೆ ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ 1ನೇ ತಾರೀಕು ಆಯಿತು. ಅದು ಬಂದ್ಬಿಟ್ಟು ಈಗಾಗಲೇ ಸಹ KCET ರಿಸಲ್ಟ್ ಆದ್ರೆ ಬರಬೇಕಿತ್ತು. ಈಗ ಅದರಲ್ಲೂ ಒಂಚೂರು ಏನೋ ಅದರ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ಸಹ ಒಂಚೂರು ಮಾತುಕತೆ ಆಗ್ತಿರುವಂಥದ್ದು. ಬಟ್ ಅದು ಯಾವ ರೀತಿ ಸ್ಟೆಪ್ಸ್ ಅನ್ನ ತಗೋತಿದ್ದಾರೆ ಏನು ಅಂತ ಹೇಳ್ಬಿಟ್ಟು KE ಅವರು ಎಲ್ಲೂ ಸಹ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಬಟ್ ನಾವೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ಅಂದ್ರೆ, ಜೂನ್ ಫಸ್ಟ್ ವೀಕ್ ಅಲ್ಲಿ ಬಂದ್ಬಿಟ್ಟು KCET 2026 ರಿಸಲ್ಟ್ ಅನ್ನ 100% ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಅನ್ನ ಮಾಡಿದ್ರಿ. ಸೊ ನೋಡೋಣ, ಇನ್ನೂ ಒಂದು 2 ದಿನ ಟೈಮ್ ಆದ್ರೆ ಇರುವಂತದ್ದು. ಇವತ್ತು ಶುಕ್ರವಾರ, ನಾಳೆ ಶನಿವಾರ, ಮತ್ತೆ ಭಾನುವಾರದ ಒಳಗಡೆ ಏನಾದ್ರೂ ರಿಸಲ್ಟ್ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಸೊ KE ಅವರೇ ಕನ್ಫರ್ಮ್ ಆದ್ರೆ ಮಾಡಬೇಕಾಗಿದೆ. ಯಾಕಂತ ಅಂದ್ರೆ ಅಗ್ರಿದು ಹಿರಿಯೂರು ಎಕ್ಸಾಮ್ ಸೆಂಟ್ರಲ್ ರೀ ಎಕ್ಸಾಮ್ ಆಗಬೇಕಾಗಿತ್ತು. ಅದು ಈಗಾಗಲೇ ರೀ ಎಕ್ಸಾಮ್ ಸಹ ಆಗಿದೆ, ಅಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಅಂಡ್ ನೆಕ್ಸ್ಟ್ ಅಲ್ಲೇನೋ ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಪೇರೆಂಟ್ಸ್ ಹೇಳ್ತಿದ್ದಾರೆ, ಆಕ್ರೋಶ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಡೆ ಇನ್ಫಾರ್ಮೇಶನ್ ಆದ್ರೆ ಬಂದಿತ್ತು. ಬಟ್ ಅದನ್ನ ಯಾವ ರೀತಿ KE ಅವರು ತಗೊಂಡಿದ್ದಾರೆ, ಯಾವ ರೀತಿ ನಿರ್ಧಾರ ತಗೊಂಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲೂ ಅಪ್ಡೇಟ್ಸ್ ಆದ್ರೆ ಇಲ್ಲ. ಈಗ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಆದ್ರೆ ಬರಬೇಕಿದೆ. ಆ ರಿಸಲ್ಟ್ ಇನ್ನ ಅತಿ ಶೀಘ್ರದಲ್ಲೇ ಬರುತ್ತೆ. ಇದ್ರ ಬಗ್ಗೆ KE ಅವರ ಕನ್ಫರ್ಮೇಶನ್ ಅನ್ನ ಮಾಡ್ತಾರೆ. ಸೊ ಈಗ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು, ನಮಗೆ ರಿಸಲ್ಟ್ ಬಗ್ಗೆ ಏನೋ ಗೊತ್ತಾಯ್ತು, ಜೂನ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ, ಒಂದಿನ ಹೆಚ್ಚು ಕಡಿಮೆ. ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ಬಿಟ್ಟು ಸೊ ನೋಡಿ, ಈ ವರ್ಷ ಏನ್ ಚೇಂಜಸ್ ಮಾಡಿದ್ದಾರೆ ಮೊದಲಿಗೆ ಅಂತ ಅಂದ್ರೆ, KCET ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಕೌನ್ಸಿಲಿಂಗ್ ಅನ್ನ ಮಾಡ್ತಿದ್ದಾರೆ. ಯಾಕಂತ ಅಂದ್ರೆ ಎರಡು ಫಸ್ಟ್ ರೌಂಡ್ ಕಂಬೈನ್ಡ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿ. ಈಗ ನಾವು ಲಾಸ್ಟ್ ಇಯರ್ಸ್ ಅಬ್ಸರ್ವ್ ಮಾಡೋದಾದ್ರೆ ಅಟ್ ಎ ಟೈಮು KCET ನೀಟ್ ವಿದ್ಯಾರ್ಥಿಗಳಿಗೆ ಒಂದೇ ಆಪ್ಷನ್ ಲಿಂಕ್ ಅಲ್ಲಿ ಕೌನ್ಸಿಲಿಂಗ್ ಆದ್ರೆ ನಡೀತಿತ್ತು. ಬಟ್ ಈ ವರ್ಷ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಕೌನ್ಸಿಲಿಂಗ್ ಅನ್ನ ಆದ್ರೆ ಮಾಡ್ತಾರಂತೆ. ಈಗ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಬಂದಿದ್ದ ಆದ್ಮೇಲೆ KCET ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇರುವಂತ ಸ್ಟೆಪ್ ಏನು ಅಂತ ಅಂದ್ರೆ, ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಓಕೆನಾ, ನೆಕ್ಸ್ಟ್ ಇರುವಂತದ್ದು ಅದೇ ಇಮಿಡಿಯೇಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಅಂತ ಕೊಡ್ತಾರೆ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು KCET ಅಪ್ಲಿಕೇಶನ್ ನಂಬರ್ ಹಾಕಿದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ತರದ ಒಂದು ಡೀಟೇಲ್ಸ್ ಆದ್ರೆ ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸಿಗುತ್ತೆ. ನಿಮ್ ಕ್ಯಾಂಡಿಡೇಟ್ ನೇಮ್ ಏನು, ನೀವು ಯಾವ್ಯಾವ್ದಕ್ಕೆಲ್ಲ ಎಲಿಜಿಬಲ್ ಇದ್ದೀರಾ, ಯಾವ್ಯಾವ ಕೋಟಾ ಕ್ಲೈಮ್ ಮಾಡಿದಿರಾ ಏನು ಅಂತ ಹೇಳ್ಬಿಟ್ಟು, ಅಂಡ್ ಹಾಗೇನು ಸಹ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬೇಕಾಗಿರುವಂತಹ ಆಪ್ಷನ್ ಎಂಟ್ರಿ CET ನಂಬರು, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರು, ಕೆಲವೊಂದಿಷ್ಟು ಡೀಟೇಲ್ಸ್ ಆದ್ರೆ ಇರುತ್ತೆ. ಆ ಡೀಟೇಲ್ಸ್ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ರೆ, ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಈಗ ಕೇವಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿರುವಂತದ್ದು. ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ ಬಂದಿದ್ದ ಆದ್ಮೇಲೆ ಎಲ್ಲಾ ಕೋರ್ಸಿನ ಸ್ಟೂಡೆಂಟ್ಸ್ ಅವ್ರಿಗೂ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಸಿಗುತ್ತೆ. ಅದನ್ನು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್, ಎಷ್ಟು ಸೀಟ್ಸ್ ಅವೈಲೇಬಿಲಿಟಿ ಇದಾವೆ ಏನು, ಯಾವ ಕ್ಯಾಟಗರಿಗೆ ಎಷ್ಟಿದಾವೆ ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಆದ್ರೆ ಗೊತ್ತಾಗುತ್ತೆ. ಅಂಡ್ ಆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ಆದ್ಮೇಲೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಮುಂಚಿತವಾಗ್ಲಾದ್ರೂ ರಿಲೀಸ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡೋದಕ್ಕಿಂತ ಮುಂಚಿತವಾಗ್ಲೂ ಈಗ ನಿಮ್ಗೆ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ನಡೆಸಿದಾರಂತೆ. ಈ ವರ್ಷ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ನಡೆಸ್ತಾರೆ. ಲಾಸ್ಟ್ ಇಯರ್ಸ್ ಅಲ್ಲೆಲ್ಲ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಈ ರೀತಿಯಾಗಿ ನಡೆಸ್ತಾ ಇದ್ರು. ಸೊ ಈಗ KCET ವಿದ್ಯಾರ್ಥಿಗಳಿಗೆ ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಆದ್ರೆ ನಡೆಸ್ತಾರೆ. ಆ ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನು ಆದ್ರೆ ಕೊಡ್ತಾರೆ. ಆ ಕಂಪ್ಲೀಟ್ ಸ್ಕೆಡ್ಯೂಲ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯಾವಾಗ ರಿಲೀಸ್ ಮಾಡಿದ್ದಾರೆ, ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಜೊತೆಗೆ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಎಲ್ಲಾ ತರದ ಅಪ್ಡೇಟ್ಸ್ ಬಂದ್ಬಿಟ್ಟು ನಿಮ್ಗೆ ಅವಾಗ ಆದ್ರೆ ಗೊತ್ತಾಗುತ್ತೆ. ಅವಾಗ ಸ್ಕೆಡ್ಯೂಲ್ ಅನ್ನು ಆದ್ರೆ ರಿಲೀಸ್ ಮಾಡ್ತಾರೆ. ಓಕೆನಾ, ಸೊ ಈ ರೀತಿಯಾಗಿ ಸ್ಟೆಪ್ ವೈಸ್ ಆಪ್ಷನ್ ಎಂಟ್ರಿ ಆದ್ರೆ ನಿಮಗೆ ಶುರುವಾಗುವಂತದ್ದು. ನೆಕ್ಸ್ಟ್ ಈಗ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಿದ್ದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್, ಅದಾದ್ಮೇಲೆ ಸೀಟ್ ಮ್ಯಾಟ್ರಿಕ್ಸ್, ಅದಾದ್ಮೇಲೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್, ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ಏನು ಹೇಳ್ತಿದ್ದೀನಿ ಅದು ಬಂದ್ಬಿಟ್ಟು ಕಂಪ್ಲೀಟ್ ಸ್ಕೆಡ್ಯೂಲ್ ಆದ್ರೆ ಸಿಗುತ್ತೆ. ಆ ಸ್ಕೆಡ್ಯೂಲ್ ಅಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ನೋಡಿ, ಇವಾಗಿಂದ ನಿಮ್ಗೆ ಪ್ರತಿಯೊಂದು ಸ್ಟೆಪ್ KE ಕಡೆಯಿಂದ ಬರುವಂತ ಪ್ರತಿಯೊಂದು ಅಪ್ಡೇಟ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಾದ್ರ ಬಗ್ಗೆನೂ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ, ಗಮನ ಇಟ್ಟು ನೋಡ್ತಾ ಇರಬೇಕಾಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಅನ್ನ. ಓಕೆನಾ, ಸೊ ಇದು ಇವತ್ತಿನ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ನಿಮ್ಗೆ. ಇನ್ನ ನೆಕ್ಸ್ಟ್ ಈಗ ಫಸ್ಟ್ ಈ ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಇದೇ ಒಂದು ತಿಂಗಳ ಕೊನೆ ವಾರದಲ್ಲಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಗ ಸ್ಟಾರ್ಟ್ ಆಗುತ್ತಾ, ಡಿಲೇ ಆಗುತ್ತಾ ಏನು ಅಂತ ಹೇಳಿ ನಮ್ಗೆಲ್ಲಾನು ರಿಸಲ್ಟ್ ಬಂದಿದ್ದ ಆದ್ಮೇಲೆ ಗೊತ್ತಾಗುತ್ತೆ. ರಿಸಲ್ಟ್ ಅದು ಎಷ್ಟು ಬೇಗ ಬಂದ್ರೆ ಅಷ್ಟು ಬೇಗ ನಿಮ್ಮ ಒಂದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ನಿಮ್ಗೆ ಏನಾದ್ರು ಇದರ ರಿಲೇಟೆಡ್ ಡೌಟ್ ಇದ್ರೆ ಕೌನ್ಸಿಲಿಂಗ್ ರಿಲೇಟೆಡ್ ಖಂಡಿತವಾಗ್ಲೂ ಕಮೆಂಟ್ ಅನ್ನ ಮಾಡಿ, ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.